ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸುಮಾರು 32 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ರು ಕೂಡ ಮಕ್ಕಳ ಸುರಕ್ಷತೆ ಬಗ್ಗೆ ವಿಚಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದ. ಸುರಕ್ಷತೆ ಅಂತಂದ್ರೆ ಎಲ್ಲೇ ಹೋದಲ್ಲಿ ಆಕ್ಸಿಡೆಂಟ್ ಆಗ್ತದ, ಮತ್ತೊಂದೇನೋ ಅಪರಾಧ ಮಾಡ್ತಾರೋ ಅಂತ ಅಷ್ಟ ಅಲ್ಲ. ಮೊಬೈಲ್ದಿಂತ್ರ ಯಾವ ತರ ಟಿವಿ ಸ್ವಲ್ಪ ಇತ್ತು, ನಾವೆಲ್ಲ ಸತೀಶ್ ಅವ್ರು ಹೇಳಿದ್ರು ನಮ್ಗೆ ಟಿವಿ ನೋಡಕ್ ಕೊಡ್ತಿದ್ದಿಲ್ಲ ಅಂತ. ನಮ್ಮ ಜನರೇಷನ್ ನಾವು ಕಲಿಯೋ ಟಿವಿನೇ ಇರಲಿಲ್ಲ. ಅಫ್ಕೋರ್ಸ್ ಆಮೇಲೆ ನಾವು ಬಂದೀವಿ, ನಾವು ಶಿಕ್ಷಣ ತವರೂರು ಧಾರವಾಡ ಅಂತ ದೂರ ಹೋಗ್ಬಾರ್ದು ಅಂತ ತಕೊಂಡ್ರೆ ಮಕ್ಕಳಲ್ಲಿ ಟಿವಿ. ಕಾಲೇಜ್ಗಳು ಎಷ್ಟು ಬಿಸ್ನೆಸ್ ಕಮರ್ಷಿಯಲ್ ಆಗಿದೆ. ಸೆಕೆಂಡ್ PUC ಹೇಳ್ತೀನಿ ನಿಮಗೆ. ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ಗಳಿಲ್ಲ, ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಇಲ್ಲ, ಓನ್ಲಿ PUC. ದಟ್ ಈಸ್ ಕರೆಕ್ಟ್ಸ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಯಾಕಂತಂದ್ರೆ ಲಕ್ಷ ಗಂಟ್ಲೆ ಡೊನೇಷನ್ ಬರೀ ಅವ್ರದಲ್ಲ, ತಂದೆ ತಾಯಿಗಳನ್ನು ಕೂಡ ಇಂಟರ್ವ್ಯೂ ತಗೊಂಡು ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಲಕ್ಷಾಂತರ ಡೊನೇಷನ್ ಕೊಟ್ಟು ಮಕ್ಕಳನ್ನ ಇಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಮೊಬೈಲ್ ಇರೋದಿಲ್ಲ, ಟಿವಿ ಇರೋದಿಲ್ಲ, ಏನೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅಲ್ಲಿ ಇಟ್ಬಿಟ್ರೆ ಸ್ಟಡಿ ಬಿಟ್ರೆ ಬೇರೆ ಜಗತ್ತು ಗೊತ್ತಿರೋದಿಲ್ಲ, ಕೆಡ್ಲಿಕ್ಕೆ ಅವಕಾಶ ಕಡಿಮೆ ಐತಿ ಅಂತಕೊಂಡ್ ಹೇಳಿ. ಒಂದ್ ಸಲ ಏನಾದ್ರು ವಿಷಯ ನೋಡಿದ್ರೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಕ್ಯೂರಿಯಾಸಿಟಿ ಸಿಗ್ತದ. ಅಡಿಕ್ಟ್ ಆಗ್ತಾರ ಮೊಬೈಲ್ಗೆ ಅಂತಂದ್ರೆ ಡ್ರಗ್ಸು ದಾರು ಕುಡಿತಾರಲ್ಲ, ಸರಿಯಾಗಿ ಕೊಡ್ತಾರಲ್ಲ, ಅದಕ್ಕೂ ಕೆಟ್ಟದಾಗಿ ಮಾಡಿ ದಾರಿ ಬಿಡ್ಲಿಕ್ಕೆ ಅವಕಾಶ ಇರ್ತದೆ. ಅದರಿಂದ ಮ್ಯಾಕ್ಸಿಮಮ್ ಕ್ರೈಮ್ಸ್ ಆಗ್ತಾ ಇದಾವೆ. ಮತ್ತು ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಕಳಿಸಿದ್ರಿ, ಎಲ್ಲರೂ ಕೂಡ ಅದ್ರ ಬಗ್ಗೆ ಜವಾಬ್ದಾರಿ ಯಾರು? ವಿದ್ಯಾರ್ಥಿಗಳ, ಪಾಲಕರ ಮತ್ತು ತಾವು ಬೋಧಕರು, ಗುರು ಒಂದವ್ರು ತಾವು ಅಂತಕೊಂಡ್ರಿ ಎಲ್ಲರೂ ಕೂಡ ಕಾರಣ ಇರ್ತದೆ. ನಾವು ಸ್ಕೂಲ್ಗೆ ಹೋಗ್ತಾ ಇರ್ತೇವೆ, ಪೇರೆಂಟ್ಸ್ ಕಳಿಸ್ಬಿಡ್ತೀವಿ. ಕಳಿಸ್ಕೊಟ್ಟ ನಂತರ ಸುಮಾರು 7-8 ಗಂಟೆ ಮಕ್ಕಳೆಲ್ಲ ಕಾಲೇಜ್ ಹೋಗ್ತಾ ಇದ್ರು, ನಮ್ಮೆಲ್ಲ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ನಮ್ಮ ಮಕ್ಕಳು IAS IPS ಆಗ್ತಾರೆ ಅಂತಕೊಂಡೇಳಿ ನಾವು ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕಾಲೇಜ್ ತಗ ನೋಡ್ಲಿಕ್ಕೆ ಹೋಗಕ್ ಆಗ್ತದ? ಪ್ರಾಕ್ಟಿಕಲಿ ಆಗೋದಿಲ್ಲ. ಅವು ಪೇರೆಂಟ್ಸ್ ಕನ್ಸರ್ನ್ ಇರ್ತದೆ. ಪೇರೆಂಟ್ಸ್ ಶಿಕ್ಷಕರಿಗೆ ಹೋದಾಗ ಏನಾಗ್ತಿತ್ತು, ಮೊದಲೆಲ್ಲ ನಮ್ಮನ್ನೆಲ್ಲ ಬಡದ್ರ ಇನ್ನೊಂದ್ 4 ಬಡ್ರಿ ಸರ್ ಚಲೋದಂಗ್ ಕಲಸ್ರಿ ಅಂತಿದ್ರು. ಈಗ ಬಹಳಷ್ಟು ನಮ್ಮ ಪೊಲೀಸರಿಗೆ ಎಂತೆಂತ ಕ್ರೈಮ್ಗಳು ಬರ್ತಾವತ್ತಂದ್ರ ನಮ್ಮ ಮಕ್ಕಳನ್ನ ಯಾಕೆ ಬಡದಿದೆ ಅಂತೇಳಿ ಪಾಲಕರಿಗೆ ಶಿಕ್ಷಕರನ್ನ ಬಿಡುವಂತ ಕಾಲ ಬಂದ್ಬಿಟ್ಟಿದೆ ಇವಾಗ.